ಇವತ್ತು ನಾನು ಹಿತಕ್ಕಿದ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಂ ಸೈಜಿಂದು ಈರುಳ್ಳಿ ಹಾಕಿದ್ದೀನಿ ಸಣ್ಣಗೆ ಹೆಚ್ಚಿ, ಹಾಗೂ ಅರ್ಧ ಇಂಚು ಶುಂಠಿ ಮತ್ತು 10ರಿಂದ 12 ಬೆಳ್ಳುಳ್ಳಿ ಎಸಳು ಹಾಕಿಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಿಳಿ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಬಿಳಿಯಾಗಿದೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೆ, ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಟೊಮೆಟೊದ ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಇಷ್ಟಾದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇದನ್ನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಆ ಬಟ್ಟಲಿನಲ್ಲಿ 2 ಬಟ್ಟಲಿನಷ್ಟು ಇಸಕಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಿತಕ್ಕಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇವಾಗ ನೋಡಿ, ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ 1 ವಿಸಲ್ ಆದರೆ ಸಾಕು, ಜಾಸ್ತಿ ಬೇಡ. ತುಂಬ ಮೆತ್ತಗಾಗಬಾರ್ದು, ಅವರೇ ಬೇಳೆ ಗಟ್ಟಿಯಾಗಿರಬೇಕು. ಒಂದೇ 1 ವಿಸಲ್ ಸಾಕು. ನೋಡಿ, ತಣ್ಣಗಾದ್ಮೇಲೆ ನಾನು ಈರುಳ್ಳಿ ಟೊಮೆಟೊ ಮಿಶ್ರಣನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ತೀನಿ. 1.5 ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೂ 1.5 ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಖಾರದ ಪುಡಿನ. ಅರಿಶಿಣದ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲ ಪುಡಿ 1/4 ಸ್ಪೂನಿಗಿನ ಸ್ವಲ್ಪ ಜಾಸ್ತಿ ಇದೆ, ಅಷ್ಟನ್ನು ಹಾಕ್ಕೊಂಡು ತೆಂಗಿನ ತುರಿ ಹಾಕ್ಕೋಬೇಕು. ಸ್ವಲ್ಪ ತೆಂಗಿನ ತುರಿ, ಒಂದು ಸಣ್ಣ ಹೋಳಿನಷ್ಟು ತೆಂಗಿನ ತುರಿ ಹಾಕ್ಕೊಂಡು ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಅವರೇ ಬೇಳೆ ಬೆಂದಿದೆ. ನಾನು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಮುಚ್ಚಳ ತೆಗೆದುಬಿಟ್ಟು ಅದನ್ನು ಹಾಗೆ ಆರೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಮೆತ್ತಗೆ ಬೆಂದರೆ ಸಾಕಾಗತ್ತೆ. ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ, ಸಿಡಿಬೇಕು ಕ್ಲೀನಾಗಿ ಸಾಸಿವೆ ಎಲ್ಲ. ಸಾಸಿವೆ ಸಿಡಿದ ನಂತರ ಸಣ್ಣ ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ ಎಲ್ಲ. ನೋಡಿ, ಇವಾಗ ಸ್ವಲ್ಪ ಕೆಂಪಗಾಗಿದೆ. ಇವಾಗ ರುಬ್ಬಿದ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಖಾರ ರುಬ್ಕೊಂಡಿದ್ನಲ್ಲ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ. ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ವ. ಸ್ವಲ್ಪ ಒಂದು ಕುದಿ ಕುದ್ರೆ ಸಾಕಾಗತ್ತೆ. ಆನಂತರ ಇದಕ್ಕೆ ಮಿಕ್ಸಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡೆ ನಾನು. ಮಿಕ್ಸಿಲಿ ಸ್ವಲ್ಪ ಖಾರ ಎಲ್ಲ ಹಾಗೆ ಉಳಿದಿರುತ್ತಲ್ವ, ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಕುದೀಲಿ ಇವಾಗ. ಇದು ಕುದ್ದ ನಂತರ ಇದಕ್ಕೆ ಬೆಂದಂತಹ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿದ ಅವರೆಕಾಳನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಿನಷ್ಟು ಉಪ್ಪನ್ನು ಹಿಡಿಯುತ್ತೆ ಇದು. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ. ಇದು ಗಟ್ಟಿಯಾಗಿದೆ. ನಾವು ಅವರೆಕಾಳು ಹಾಕಿದ ಮೇಲೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ಒಳ್ಳೆಯದು. ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ನಾನಿವಾಗ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿದ ಮೇಲೆ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಕ್ಲೀನಾಗಿ ಕುದಿಬೇಕು. 1ರಿಂದ 2 ನಿಮಿಷ ಕುದ್ರೆ ಸಾಕಾಗತ್ತೆ. ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ತೆಳು ಇದೆ ಅಂತ. ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ. ಕರೆಕ್ಟಾಗಿದೆ ನೋಡಿ, ಕರೆಕ್ಟಾಗಿದೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ತುಂಬ ಕುದಿಯೋದು ಬೇಡ, ಒಂದು 2 ನಿಮಿಷ ಈ ರೀತಿ ಕುದ್ರೆ ಸಾಕಾಗತ್ತೆ. ಇವಾಗ ಹಿತಕ್ಕಿದ ಅವರೆಕಾಳು ಸಾಂಬಾರು ರೆಡಿ ಆಯಿತು. ಅವರೆಕಾಳಿನಿಂದ ಮಾಡೋ ಸುಮಾರು ರೆಸಿಪಿಗಳನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಬೇಕು ಅಂದರೆ ದಯವಿಟ್ಟು ತಿಳಿಸಿ, ಮಾಡಿ ತೋರಿಸ್ತೀನಿ ನಾನು. ತುಂಬ ರುಚಿಯಾದಂತಹ ಹಿತಕ್ಕಿದ ಅವರೆಕಾಳು ಸಾಂಬಾರು ಇವಾಗ ರೆಡಿಯಾಗಿದೆ.
ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾದಂತಹ ಸಾಂಬಾರು ಇವಾಗ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಕೊಂಡೆ ನೋಡಿ ನಾನಿವಾಗ. ನಿಮಗೆಲ್ಲ ಹಿತಕಿದ ಅವರೆಕಾಳು ಸಾಂಬಾರು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.